ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ಡಿಸೆಂಬರ್ 29ಕ್ಕೆ ಮಹಾತ್ಮ ಬೊಮ್ಮಗೊಂಡೇಶ್ವರ ದೇವಸ್ಥಾನ ಕಟ್ಟಡ ಭೂಮಿ ಪೂಜೆ, ಪಂಡಿತ್ ಚಿದ್ರಿ. ಡಿಸೆಂಬರ್ 28 ಬಸವೇಶ್ವರ ಫಂಕ್ಷನ್ ಹಾಲ್ನಲ್ಲಿ ಪೂರ್ವಭಾವಿ ಸಭೆ. ಪಂಚರತ್ನ ಶಿರೋಮಣಿ ಸರ್ದಾರ್ ಜೋಗ ಸಿಂಗ್ 93ನೇ ಜನ್ಮದಿನಾಚರಣೆ. ಡಿಸೆಂಬರ್ 29ರಂದು ಬೀದರ್ ಹತ್ತಿರದ ಚಿದ್ರಿ ಗ್ರಾಮದಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರ ದೇವಾಲಯ ಕಟ್ಟಡದ ಭೂಮಿ ಪೂಜೆ ಹಾಗೂ ಸ್ಮಾರಕ ನಿರ್ಮಾಣ ಸಮಾರಂಭವು ನಡೆಯಲಿದೆ ಎಂದು ಮಹಾತ್ಮ ಬೊಮ್ಮಗೊಂಡೇಶ್ವರ ಜನ್ಮಭೂಮಿ ಟ್ರಸ್ಟ್ ಅಧ್ಯಕ್ಷರಾದ ಪಂಡಿತ್ ರಾವ್ ಚಿದ್ರಿ ತಿಳಿಸಿದರು. ಬೊಮ್ಮಗೊಂಡೇಶ್ವರ ಪ್ರಚಾರಗಳು, ಚರ್ಚೆಗಳು ಎಲ್ಲ ಕಡೆ ಇವೆ. ಅವ್ರದ್ದು ಮೂರ್ತಿಗಳಾಗಲಿ, ದೇವಸ್ಥಾನಗಳಾಗಲಿ ಎಲ್ಲ ಹಳ್ಳಿಗಳಲ್ಲಿ ನಮ್ಗೆ ಸಿಗ್ತದೆ ನೋಡಕ್ಕೆ. ಆದರೆ ನಮಗೆ ಬೊಮ್ಮಗೊಂಡೇಶ್ವರದ ಚಿದ್ರಿದ ಜನ್ಮಭೂಮಿ ಅಂದಾಗ ಅಲ್ಲಿ ಒಂದು ಅವ್ರದ್ದು ಸ್ಮಾರಕ ಮಾಡೋಣ, ಒಂದು ದೇವಸ್ಥಾನ ಕಟ್ಟೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರದ್ದೊಂದು 29ನೇ ತಾರೀಕಿಗೆ ಎಚ್.ಎಂ. ರೇವಣ್ಣ ಅವ್ರ ಕೈಲಿಂದ ಭೂಮಿ ಪೂಜೆ, ದೇವಸ್ಥಾನ ಕಟ್ಟಡದ ಭೂಮಿ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಬೀದರಿನ ಶಾಸಕರು, ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ವಹಿಸಲಿದ್ದಾರೆ. ರಹೀಂ ಖಾನ್ ಅವರು ವಹಿಸಲಿದ್ದಾರೆ ಅಧ್ಯಕ್ಷಸ್ಥಾನ. ಮತ್ತು ಅದಕ್ಕೆ ಉದ್ಘಾಟಕರಾಗಿ ರಾಜಶೇಖರ್ ಪಾಟೀಲ್ ಅವರು ಉದ್ಘಾಟಕರಾಗಿದ್ದಾರೆ. ಮತ್ತು ರತ್ನಗಂಬಳಿ ಪೂಜೆ ಅಂತ ನಡೀತದೆ. ನಮ್ಮ ಸಂಪ್ರದಾಯ ಪ್ರಕಾರ ಅವತ್ತು ಪೂಜೆ ನಡೀತದೆ. ಆ ಪೂಜೆ ಉದ್ಘಾಟನೆಯನ್ನು ನಮ್ಮ MP ಅವರು ಸಾಗರ್ ಖಂಡ್ರೆ ಅವರು ನೆರವೇರಿಸಿಕೊಡಲಿದ್ದಾರೆ. ಇನ್ನೂ ಬಹಳಷ್ಟು ಗಣ್ಯರು ಅದರಲ್ಲಿ ಬರಲಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಬೊಮ್ಮಗೊಂಡೇಶ್ವರ ಅಂದರೆ ಇವತ್ತೇನು ಬೀದರ್ ಕಿಲ್ಲೆ ಇದೆ, ಆ ಬೀದರ್ ಕೋಟೆ ಕಟ್ಟಿದಂಥ ದೊಡ್ಡ ಇತಿಹಾಸ ಇದೆ. ಹಾಗಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಈ ಅವ್ವಲ್ ಚಿದ್ರಿ ಬಾಲ್ ಬಿದ್ರಿ ಅಂತಿದ್ರು. ಅಂದರೆ ಮೊದಲ ಚಿದ್ರಿ ಊರಿತ್ತು, ನಂತರ ಬೀದರ್ ಸ್ಥಾಪನೆ ಆಯಿತು. ಅವಾಗ ಬರೀ ಇಲ್ಲಿ ಜಂಗಲ್ ಇತ್ತು. ಅವರಲ್ಲಿ ಇದು ಕುರಿ ಕಾಯ್ಕೊಂಡು ಊರು ಚಿದ್ರಿ ಇದ್ರು, ಕುರಿ ಮೇಯಿಸ್ಲಾಕ ಇಲ್ಲಿ ಬೀದರಿಗೆ ಬರ್ತಿದ್ರು. ಇದು ಜಂಗಲ್ ಇತ್ತು. ಅವಾಗ ಬಹುಮನಿ ಅರಸರು 500 ವರ್ಷಗಳ ಹಿಂದೆ ಅವರು ಗುಲ್ಬರ್ಗ, ಬಿಜಾಪುರದ ಅರಸರಿದ್ರು. ಇಲ್ಲಿ ಬೀದರ್ಗೂ ಭೇಟಿ ಆಡ್ಕೋತ ಬಂದಾಗ ಇಲ್ಲಿ ಬೊಮ್ಮಗೊಂಡೇಶ್ವರದ ಕುರಿ ಕಾಯ್ತಕ್ಕಂಥದ್ದು ಅವರು ಈ ಜಂಗಲ್ದಲ್ಲಿ ನೋಡಿದ್ರು. ಅವಾಗ ಏನೊಂದು ಇತಿಹಾಸದಲ್ಲಿ ಹೇಳ್ತಾರೆ ಅಂದ್ರೆ, ಅದರಲ್ಲಿ ಪವಾಡದಾಗ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಒಂದು ಮಲ ನಾಯಿಗೆ ಬೆನ್ನತ್ತಿತ್ತಂತ. ಇವತ್ತಿದ್ದೇನು ಕೋಟಿ ಇದೆ, ಖಿಲಾ ಇದೆ, ಅದರಾಗ ನಾವು ನೋಡಿದ ಕಡೆ ನಾಯಿನೇ ಮಲಗಳಿಗೆ ಬೆನ್ನತ್ತಾವ. ಅದ್ರ ಮಲನೇ ನಾಯಿಗೆ ಬೆನ್ನತ್ತಿತ್ತು, ನಾಯಿ ಓಡ್ತಾ ಇತ್ತಂತ. ಅದನ್ನು ಅವರು ಅರಸರು ನೋಡಿ, ಇದು ಗಂಡು ಭೂಮಿ ಅದ, ಇಲ್ಲೊಂದು ಕೋಟೆ ಕಟ್ಟಬೇಕು ಅಂತ ಹೇಳಿ ಕೋಟೆ ಕಟ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಅಲ್ಲಿಂದ ಅರಸರಿಗೆಲ್ಲ ನೀರು ಇಲ್ಲಿ ವ್ಯವಸ್ಥೆ ಏನು ಗೊತ್ತಿದ್ದಿಲ್ಲ. ಅವರಿಗೆ ನಿರ್ಡಿಕೆ ಆದಾಗ ಈ ಕುರಿಕಾಯ ಬೊಮ್ಮಗೊಂಡು ಕೇಳಿದ್ರು, ನಮ್ದೆಲ್ಲ ಸೈನಿಕರು ಬಂದರಪ್ಪ, ನೀರು ತೋರಿಸು ಅಂದಾಗ ಅಲ್ಲೊಂದು ಚಿಲಿಮಿ ಇದೆ, ಅದನ್ನು ತಾವು ಎತ್ತಿ ನೀರು ಕುಡೀರಿ, ಅದ್ರ ಮೇಲೆ ಒಂದು ಕಲ್ಲು ಮುಚ್ಚಿದ್ದದ ಅಂತ ಬೊಮ್ಮಗೊಂಡು ಹೇಳಿದ್ರು. ಆ ಕಲ್ಲು ಆ ಸೈನಿಕರು ಎಷ್ಟು ಮಂದಿ ಪ್ರಯತ್ನ ಪಟ್ಟರು ಬರಲಿಲ್ಲ. ಆ ಬೊಮ್ಮಗೊಂಡನ ಕೈದಾಗ ಏನೋ ಒಂದು ವಂಕ ಬಡಗಿತ್ತು ಕುರಿ ಕೈಲತ್ರ. ಆ ಬಡಗಿಲಿ ಹಾಕಿ ಹಿಂಗೆ ಚಿಮ್ ಹಾಕಿದ್ರೆ ಕಲ್ಲು ದೂರ ಹೋಗ್ಬಿತ್ತು. ಅಷ್ಟು ಸೈನಿಕರು ನೀರು ಕುಡಿದ್ರು. ಆವಾಗ ರಾಜರು ನಮ್ಮ ಸೈನಿಕರಿಗೆಲ್ಲ ನೀರು ಕುಡಿಸಿ ನಮಗೆಲ್ಲ ಶಾಂತಿ ಪಡಿಸಿದಿ, ಅದಕ್ಕೆ ನಿನಗೆ ನಾವು ಏನಾರ ಕೊಡ್ಬೇಕಂತೀವಪ್ಪ, ರಾಜರಿದ್ದೀವಿ, ನೀ ಏನು ಕೇಳ್ತೀವಿ ಕೇಳ್ರಿ ಅಂತ ಬೊಮ್ಮಗೊಂಡು ಹೇಳಿದ್ರು. ಅವಾಗ ಬೊಮ್ಮಗೊಂಡ, ನನಗೇನು ಬೇಡ್ರಿ, ನೀವು ಏನಾರ ಕೊಡೋದ್ರೆ ನಾನು ಕುರಿ ಮರಿಗಳಿಗೆ ಊರಿಗೆ ಜಮೀನುಗಳು, ಸರ್ಕಾರಿ ಜಮೀನು, ಗೌಠಾಣು, ಗೈರಾಣು, ಪರಂಪುಕ್ಕಂತ ಜಮೀನು ಇಡ್ರಿ, ದನ ಕುರಿ ಮರಿ ಮೈಸ್ಲಾಕ ಜಮೀನು ನಮ್ಗೆ ಕೊಡ್ರಿ ಅಂತ ಕೇಳಿದ್ರು. 29/12/2025 ನಾವು ಚಿದ್ರಿ ಗ್ರಾಮದಲ್ಲಿ ಒಂದು ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರ ದೇವಸ್ಥಾನವನ್ನು ಕಟ್ಟಡದ ಭೂಮಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ಭೂಮಿ ಪೂಜೆಗೆ ಎಚ್.ಎಂ. ರೇವಣ್ಣ ಸಾಹೇಬರು ಬೆಂಗಳೂರಿನಿಂದ ಅವತ್ತು ಬರ್ತಾ ಇದ್ದಾರೆ. ಅಂದೇ ನಾವು ಭೂಮಿ ಪೂಜೆ ಹಮ್ಮಿಕೊಂಡಿದ್ದೇವೆ. ಅದು ಬೆಳಗ್ಗೆ 7:30 ಗಂಟೆಗೆ ಚಿದ್ರಿಯಲ್ಲಿ ಒಂದು ದೇವಸ್ಥಾನ, ಬೀರಪ್ಪ ದೇವಸ್ಥಾನದಿಂದ ಹೆಣ್ಣುಮಕ್ಕಳು ಒಂದು ತೆಂಗಿ ತಗೊಂಡು, ಕಳಸ ತಗೊಂಡು ಅಲ್ಲಿಂದ
ಪ್ರೊಸೆಷನ್ ಹೋಗುತ್ತೆ. ಅಲ್ಲಿಂದ ನೇರವಾಗಿ ನಾವು ಎಲ್ಲಿ ಕಟ್ಟಡ ಇದ್ದೀವಿ ನಮ್ಮಲ್ಲಿ ಬೊಮ್ಮಗುಂಡೇಶ್ವರ ಕಾಲೋನಿ ಅಂತ, ಅದರಲ್ಲಿ 60/80 ಲ್ಯಾಂಡ್ ಅಣ್ಣವರು ಆ ದೇವಸ್ಥಾನ ಸಂಬಂಧ ಕೊಟ್ಟಿದ್ದಾರೆ. ಆ ದೇವಸ್ಥಾನದಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಆ ದೇವಸ್ಥಾನದಲ್ಲಿ ಒಂದು ಭವ್ಯ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. 9 ಗಂಟೆಗೆ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾರು ಸ್ವಾಮಿಗಳು, ಗುರುಗಳು ಆಗಮಿಸ್ತಾ ಇದ್ದಾರೆ, ಹಾಗೂ ಗಣ್ಯಮಾನ್ಯರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ತಾವು ಸಹ ಪತ್ರಕರ್ತರು ಎಲ್ಲ ಆಗಮಿಸಿ ಅದು ಒಂದು ನಂತರ ಭೂಮಿ ಪೂಜೆ ನಂತರ ಸ್ಟೇಜ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬರು ಇದ್ದಾರೆ. ಮತ್ತು ಅದರ ಅಧ್ಯಕ್ಷತೆಯನ್ನು ರಹೀಂ ಖಾನ್ ಸಾಹೇಬರು ಇದ್ದಾರೆ. ಈಶ್ವರ್ ಸಾಹೇಬರಿಗೆ ಅಪ್ರೋಚ್ ಮಾಡಿದ್ವಿ, ಅವರು ಸ್ವಲ್ಪ ಬ್ಯುಸಿ ಇರುವುದರಿಂದ ಅವ್ರು ಬರ್ಲಿಕ್ಕಾಗಲ್ಲ. ಅವತ್ತು ನಮ್ಮ ತಾಯಿ ಪುಣ್ಯತಿಥಿ ಇದೆ, ಆ ಕಾರಣಕ್ಕಾಗಿ ನಮ್ಗೆ ಬರ್ಲಿಕ್ಕಾಗಿಲ್ಲ ಅಂತಂದ್ರು. ಸಾಗರ್ ಖಂಡ್ರೆ ಸಾಹೇಬರಿಗೆ ಬರ್ತಾ ಇದ್ದಾರೆ. ಹಾಗೆ ಸುಮಾರು ಎಲ್ಲ ಬೀದರ್ ಗಣ್ಯಮಾನ್ಯರು, ನಮ್ಮ ಬೆಂದಳೆ ಸಾಹೇಬರು ಬರ್ತಾ ಇದ್ದಾರೆ, ಮತ್ತು ರಾಜಶೇಖರ್ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ. ನಮ್ಮ MLC ಸಾಹೇಬರು, 3 MLC ಸಾಹೇಬರು ಬರ್ತಾ ಇದ್ದಾರೆ. ಚಂದ್ರಶೇಖರ್, ಅದು ಕಾರ್ಡು ನಿಮಗೆಲ್ಲ ತಲುಪಿಸ್ತೀವಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ತಮ್ಮೆಲ್ಲ ಸಹಕಾರ ಇರಲಿ ಅಂತ ಕೇಳ್ಕೊಂಡು ಒಂದೆರಡು ಮಾತು ಮುಕ್ತಾಯ ಕಳಿಸ್ತೀನಿ. ಜೈ ಜೈ. ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಚಿದ್ರಿ, ಆ ಚಿದ್ರಿ ಊರದಲ್ಲಿ ನಮ್ಮ ಪಂಡಿತ್ ಚಿದ್ರಿ ಸಾಹೇಬರು ಭೂಮಿ ಇದೆ, ಜಾಗ ಇದೆ, ಫ್ಲಾಟ್ ಆಗ್ಯಾರ. ಅದ್ರಾಗ 60-80 ಜಾಗ ಸಮರ್ಪಣೆ, ಸಮಾಜಕ್ಕಾಗಿ ಸಮರ್ಪಣೆ ಮಾಡ್ತಾರೆ. ತಮ್ಮ ಮನ ಧನದಿಂದ ಸಂಕಲ್ಪ ಇಡ್ಲತ್ತಾರೆ. ಅದಕ್ಕೆ ಎಲ್ಲ ಸಮಾಜರು ಅದಕ್ಕೆ ಸ್ವಲ್ಪ ಸಹಕಾರ ಮಾಡಬೇಕೆಂಬುದೊಂದು ನಿಮ್ಮಲ್ಲಿ ಒಂದು ಸಂಕಲ್ಪ ಇರಲಿ ಸಮಾಜದವರು. ಭೂಮಿ ಪೂಜೆ ಅಂದರೆ ಏನು? ಭೂಮಿ ಅಂದ್ರೆ ಜಾಗ ಅಂದರೆ, ಪೂಜೆ ಅಂದ್ರೇನು? ಪಂಚಧಾತುಗಳು ತುಂಬ್ತಾರೆ. ಎಲ್ಲ ಸ್ವಾಮಿಗಳು ವಿಧಿ ವಿಧಾನ ಪದ್ಧತಿ ಬರ್ತದೆ. ಪಂಚಧಾತು ಅಂದ್ರೇನು? 5 ಸಾಮಾನುಗಳು: ಕಬ್ಬಿಣ, ತಾಮ್ರ, ಪಿತಳೆ, ಕಂಚು, ಅಂಗಾರು. ಇವೆಲ್ಲ ಭೂಮಿಯನ್ನು ಕೆದರಿ ಭೂಮಿ ತಾಯಿ ಹೊಟ್ಟೆ ತುಂಬಿದ್ರೆ, ಭೂಮಿ ತಾಯಿ ಶಾಂತಿ ಸಿಕ್ಕರೆ ಇದಕ್ಕೆಲ್ಲಕ ಶಾಂತಿ ಸಿಕ್ಕರೆ ಎಲ್ಲ ಅನೇಕ ಆ ಜಾಗದಲ್ಲಿ ಅನೇಕ ವಿಜ್ಞಾನಗಳು ಇದ್ದಿರ್ತವೆ. ಸೊ ಯೋಗವಂತರು, ದೇವು, ಭೂತು ಇತ್ಯಾದಿ ಏನೇನೋ ಇರ್ತಾವೆ. ಅವೆಲ್ಲ ಶಾಂತಿ ಮಾಡಬೇಕಾದ್ರೆ ನಮಗೆಲ್ಲ ಯಾವ ವಿಘ್ನಗಳು ಬರಬಾರ್ದು. ಈ ಕಟ್ಟಡದ ಮಂದಿರ, ಭವ್ಯ ಮಂದಿರ, ಬೊಮ್ಮಗುಂಡೇಶ್ವರ ಕಟ್ಟಡಕ್ಕೆ ಯಾವ ವಿಘ್ನಗಳು ಬರಬಾರ್ದು ಅಂತ ಸಂಕಲ್ಪ ಪಡಬೇಕಾಗುತ್ತೆ. ದಿವಸ ವಿಧಿ ವಿಧಾನ ಪ್ರಕಾರ ನಾವು ಆ ಭೂಮಿ ಪೂಜೆ ನೆರವೇರಿಸ್ತೇವೆ. ಕೆಲವು ಪೂಜ್ಯರು, ರಾಜಕೀಯ ಮುಖಂಡರು, ಇಡೀ ಬೀದರ್ ಜಿಲ್ಲೆ ಜನರೆಲ್ಲರೂ ಬಂದು ಅದು ಸಹಕಾರ ಕೊಡಬೇಕಂತ ಆಮೇಲೆ ವಿನಿಸ್ತೇವೆ. ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ನಗರದ ಗುಂಪಾ ರಸ್ತೆಯಲ್ಲಿರುವ MS ಪಾಟೀಲ್ ಫಂಕ್ಷನ್ ಹಾಲ್ ಬಳಿ ಇರುವ ಬಸವೇಶ್ವರ್ ಫಂಕ್ಷನ್ ಹಾಲ್ನಲ್ಲಿ ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷ ಗಂಗಮಾತಾಜಿ ಅವರ ಅಧ್ಯಕ್ಷತೆಯಲ್ಲಿ 39ನೇ ಶರಣ ಮೇಳವು ಜನವರಿ 12, 13 ಹಾಗೂ 14ರಂದು 3 ದಿನಗಳ ಕಾಲ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಭಕ್ತಿ ಭಾವದಿಂದ ಜರುಗಲಿದೆ ಎಂದು ಈ ಶರಣ ಮೇಳದ ಪೂರ್ವ ತಯಾರಿ ಕುರಿತು ಪೂರ್ವಭಾವಿ ಸಭೆ ಜರುಗಲಿದೆ. ಆದ ಕಾರಣ ಜಿಲ್ಲೆಯ ಎಲ್ಲಾ ಬಸವ ಭಕ್ತರು, ಬಸವಾನುಯಾಯಿಗಳು, ಬಸವನಿಷ್ಠರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆ ನೀಡಬೇಕೆಂದು 39ನೇ ಶರಣ ಮೇಳದ ಗೌರವಾಧ್ಯಕ್ಷ ಬಸವರಾಜ್ ಪುಳ್ಳ ತಿಳಿಸಿದರು. ನಗರದ ಪ್ರಸಿದ್ಧ ಗುರುನಾನಕ್ ಜೀರಾ ಫೌಂಡೇಶನ್ ಪೂರ್ವ ಅಧ್ಯಕ್ಷರಾದ ಸ್ವರ್ಗೀಯ ಪಂತ ರತ್ನ ಸರ್ದಾರ್ ಜೋಗಾ ಸಿಂಗ್ ಅವರ 93ನೇ ಜನ್ಮ ದಿನಾಚರಣೆಯನ್ನು ಜೋಗಾ ಸಿಂಗ್ ಸ್ಮಾರಕ ಉದ್ಯಾನದಲ್ಲಿ ಗುರುವಾರದಂದು ಬೆಳಗ್ಗೆ 8:30ಕ್ಕೆ ಆಚರಿಸಲಾಯಿತು.
ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.